ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರ ತಾಕತ್ತು ಶಕ್ತಿ ಹೇಗಿದೆ ಅಂತ ಹೇಳಿ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಒಕ್ಕಲಿಗರ ಸಪೋರ್ಟ್ ಸಿಗ್ತಾ ಇದೆ, ಬಟ್ ಈಗ ಸಿದ್ದರಾಮಯ್ಯನವರಿಗೆ ಅಹಿಂದ ಬೆಂಬಲ ಸಿಗ್ತಾ ಇದೆ. ಬಟ್ ನನ್ನ ಪ್ರಶ್ನೆ ಇರೋದು, ಈಗ ಲಿಂಗಾಯತರ ಸಪೋರ್ಟ್ ಕೂಡ ಅವ್ರಿಗಿದೆ ಅಂತ ಹೇಳ್ತಾ ಇದ್ರಿ. ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ನಾಯಕರುಗಳು ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರು ಶ್ರಮ ಇದೆ ಅಂತ ಹೇಗೆ ಹೇಳ್ತೀರಿ? ಯಾವ ಆಧಾರದ ಮೇಲೆ ಹೇಳ್ತೀರಿ? ವೈಯಕ್ತಿಕವಾಗಿ ಗೆದ್ದು ಬಂದಿರ್ಬೋದಲ್ಲ ಶಾಸಕರು ಅಂತ ಹೇಳಿ. ಅಲ್ಲಿ ಸರ್, ಯಾವಾಗಲೂ ಎರಡು ಸಮ್ಮಿಶ್ರ ಆದಾಗಲೇ ಗೆಲ್ಲೋದು. ಯಾಕೆಂದ್ರೆ ವೈಯಕ್ತಿಕ ವರ್ಚಸ್ಸಿಲ್ಲದೆ ಯಾವುದೇ ನಾಯಕ ಗೆಲ್ಲಕ್ಕಾಗಲ್ಲ. ವೈಯಕ್ತಿಕ ವರ್ಚಸ್ ಜೊತೆಯಲ್ಲಿ ನಾಯಕರ ಪ್ರಭಾವ, ಪಕ್ಷದ ಪ್ರಭಾವ ಎಲ್ಲ ಸೇರಿದ ಮೇಲೆ ಅದು ಗೆಲ್ಲಕ್ಕೆ ಸಾಧ್ಯ ಆಗೋದು. ಇಲ್ಲಾಂದರೆ ವ್ಯಕ್ತಿಗತವಾಗಿ ನಾನು ಒಬ್ಬನೇ ಗೆದ್ದುಬಿಡ್ತೀನಿ ಅನ್ನೋದು, ಈಗ ಹೇಳಿದ್ರಲ್ಲ ನಾನು ಗೆಲ್ಲಿಸ್ಕೊಬಂದೆ ಅಂತ ಯಾರು ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ. ಇಟ್ ಈಸ್ ರಚನಾತ್ಮಕವಾಗಿ ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಏನು ನಾವು ಕರಿತೀವಲ್ವ, ಎಲ್ಲ ಪಕ್ಷದ ಒಂದು ವರ್ಚಸ್ಸು, ವೈಯಕ್ತಿಕ ವರ್ಚಸ್ಸು, ಅಧ್ಯಕ್ಷರ ವರ್ಚಸ್ಸು, ನಾಯಕರ ವರ್ಚಸ್ಸು ಸೇರಿದ್ರೆ ಮಾತ್ರನೇ ಗೆಲ್ಲಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ಅದು ಈಗ ಎಷ್ಟೊಂದು ಕಡೆಗಳಲ್ಲಿ 10,000 5,000 ಮತಗಳ ಅಂತರದಿಂದ ಎಷ್ಟೊಂದು ಜನ ಸೋತಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಅವ್ರ ವೈಯಕ್ತಿಕ ವರ್ಚಸ್ಸಿಲ್ಲ ಅಂತಲ್ಲ. ಅಲ್ಲಿ ಆ ಪಕ್ಷ ಮತ್ತು ಅಲ್ಲಿ ಪಕ್ಷದ ಮುಖಂಡರುಗಳು ರಾಜ್ಯದಲ್ಲಿ ಪ್ರಮುಖ ನಾಯಕರಾಗಿರ್ತಾರೆ, ಅವ್ರದ್ದು ಪ್ರಭಾವ ಬೀರಿರಲ್ಲ, ಹಾಗಾಗಿ ಅವ್ರು ಸೋತಿರ್ತಾರೆ. ನಿಮಗೆ ಗೊತ್ತಿರ್ಬೋದು, ಈಗ ಇವತ್ತು ಬೆಳಗ್ಗೆ ಹೇಳಿದ್ರು ಯಾರೋ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಏನು ಹೇಳಿದ್ರು, ನಾನು ಸಹ ಅಹಿಂದ ವರ್ಗಕ್ಕೆ ಸೇರಿದ್ದೀನಿ ಅಂತ. ಅಂದರೆ ಅವರಿಗೆ ಅರ್ಥ ಆಗಿದೆ, ಅರಿವಾಗಿದೆ, ಅಹಿಂದ ವರ್ಗವನ್ನು ಬಿಟ್ಟು ರಾಜಕೀಯ ಮಾಡೋದು ಸದ್ಯದ ಪರಿಸ್ಥಿತಿನಲ್ಲಿ ಕಷ್ಟ. ಅವರು ಅದಕ್ಕೆ ಯಾರೋ ಸಿದ್ದರಾಮಯ್ಯ ಸಾಹೇಬರ ಹೇಳಿಕೆ ಅನುಸಾರವಾಗಿ ಅವ್ರು ಹೋಗ್ತಾ ಇದ್ದಾರೆ. ನಾನು ಸಹ ಅಹಿಂದ ವರ್ಗದಲ್ಲಿ ಇದ್ದೀನಪ್ಪ, ನನ್ನನ್ನು ಒಪ್ಕೊಳ್ಳಿ ನೀವು. ಕಾಂಗ್ರೆಸ್ ಬ್ಯಾಕ್ ಬೋನ್ ಇವೆಲ್ಲ ಅಂತ. ಖಂಡಿತವಾಗ್ಲು ಕಾಂಗ್ರೆಸ್ ಅಷ್ಟೇ ಅಲ್ಲ ಸರ್, ಇನ್ಕ್ಲೂಡಿಂಗ್ ಬಿಜೆಪಿಗೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಅಹಿಂದ ವರ್ಗವನ್ನು ಬಿಟ್ಟು ರಾಜಕೀಯ ಮಾಡಕ್ ಆಗೋದೇ ಇಲ್ಲ. 2013ನೇ ಇಸ್ವಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಕರ್ಕೊಬಂದಿದ್ದೇ ಅದೇ ಉದ್ದೇಶಕ್ಕೆ. ಈಸ್ ಆಲ್ಸೋ ಬಿಲಾಂಗ್ಸ್ ಟು ಅಹಿಂದ. ಆದ್ರಿಂದನೇ ಇವ್ರು ಗೆದ್ದಿದ್ದು. ಇಲ್ಲ ಅಂದ್ರೆ ಅವರಲ್ಲಿ ಯಾವುದು ಆ ಚೆಹರ ಇರಲಿಲ್ಲ, ಇವಾಗ ಮ್ಯಾಜಿಕ್ ಮಾಡೋಂಥ ಚೆಹರಗಳು ಯಾವುದು ಇರಲಿಲ್ಲ. ಒಂದು ಈಗ ನೀವು ಹೇಳ್ತಾ ಇದ್ರ ಅಹಿಂದ ನಾಯಕರು ಲಿಂಗಾಯತರು ಕೂಡ ಅವ್ರಿಗೆ ಬೆಂಬಲವಾಗಿ ನಿಲ್ತಾರೆ ಅಂತೇಳಿ, ಕುರುಬರು. ಬಟ್ ಒಂದು ಪ್ರಶ್ನೆ ಕೇಳಿದ ಕೆಲವೊಂದು ಸಹಜವಾಗಿ ಬರ್ತಾ ಇರೋದು ಕಮೆಂಟ್ಗಳಲ್ಲಿ, ಆಯ್ತಪ್ಪ ಸಿದ್ದರಾಮಯ್ಯ ಅಹಿಂದ ನಾಯಕರು ಅಥವಾ ಕುರುಬ ನಾಯಕರು ಅಂತ ಹೇಳಿದ್ರೆ ಆ ಸಮುದಾಯಕ್ಕೆ ಏನು ಕೊಟ್ಟಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸರ್, ದಟ್ ಈಸ್ ದ ಬ್ಯೂಟಿ ಆಫ್ ಸಿದ್ದರಾಮಯ್ಯ. ಈಸ್ ನಾಟ್ ಬಿಲಾಂಗ್ಸ್ ಟು ಒನ್ ಪರ್ಟಿಕ್ಯುಲರ್. ಈ ಒಂದು ಕುರುಬ ಕಮ್ಯುನಿಟಿ ಆಗಿದ್ರೂ ಸಹ ಅವರು ಎಲ್ಲ ವರ್ಗಗಳಲ್ಲಿ ಬಡವರನ್ನ ಯಾರಿದ್ದಾರೆ ಅವರನ್ನ ಕಾನ್ಸಂಟ್ರೇಷನ್ ಮಾಡಿ ಅವರು ಯಾವಾಗಲೂ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ನೀವು ಯಾವಾಗ್ಲೂ ನೀವು ಬೇಕಾದ್ರೆ ನೋಡ್ಕೊಳ್ಳಿ, ನಾನು ಆಗಲೇ ಹೇಳಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಎಲ್ಲ ಸಮಗ್ರ ಎಷ್ಟೇ ರಾಜ್ಯಗಳನ್ನ ನೀವು ಬಜೆಟ್ ವೈಸ್ ತಗೊಂಡಾಗ ಸಿದ್ದರಾಮಯ್ಯ ಅವ್ರ ಬಜೆಟ್ ಒಂದು ಕೈ ಮೇಲೆ ಇರ್ತದೆ. ಅದು ಆ ಅಂಕಿಅಂಶ ನೀವು ನೋಡ್ಬೋದು. ಇಂದಿನ ಬಜೆಟ್ಗಳನ್ನ ಹೋಲಿಕೆ ಮಾಡ್ದಾಗ ಬರ್ತಾ ಹೋದ್ರೆ ನೀವು ಯಾವುದೇ ಜಾತಿಲಿರೋ ಬಡವರಿಗೆ, ಇವಾಗ ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಗ್ಯಾರಂಟಿ ಕಾಪಿ ಮಾಡಿದ್ದಾರೆ ಅವರು, ಯಾವುದೋ ಗ್ಯಾರಂಟಿ ಯೋಜನೆಗಳನ್ನ. ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನು ಓವರ್ಟೇಕು ಮಾಡಿದ್ದಾರೆ, ಅದರಲ್ಲಿ ಕೆಲವು ಕಡೆ ಎಡವಿದ್ದಾರೆ ಕೂಡ. ಆದರೆ ಈಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದಾರಲ್ಲ, ಅದು ಯಾವ್ದಾದ್ರು ಒಂದು ಜಾತಿಗೆ ಸೀಮಿತ ಮಾಡಿದಾರ? ಇಲ್ಲ. ಹೌದು, ವಿದ್ಯುತ್ ಶಕ್ತಿ ಸರ್, ಆದ್ರೆ ಒಂದ್ ಜಾತಿ ಉತ್ತರ ಕೊಡಕ್ ಆಗ್ಲಿಲ್ಲ ಅಂದಾಗ ನಂದಗೋಪಾಲ ಅಂತ ಸರ್, ನಾನು ಹೇಳ್ತಾ ಇದ್ದೀನಿ, ಯಾವುದೇ ಯೋಜನೆ ಅದಕ್ಕೆ ಯಾವಾಗಲೂ ಸಿದ್ದರಾಮಯ್ಯ ಆರ್ಥಿಕ ತಜ್ಞ ಅಂತ ಕರೆಯೋದು. ಯಾವಾಗಲೂ ಯಾವುದೇ ಯೋಜನೆಗಳು ಎಂಡ್ ಯೂಸರ್ಗೆ ಸಿಗುವಂತ ಮಾಡೋ ಯೋಜನೆಗಳಲ್ಲಿ ನಿಸ್ಸೀಮರು ಇವರು. ಅದಕ್ಕೋಸ್ಕರನೇ ಅವ್ರನ್ನ ಕರ್ನಾಟಕದ ಆರ್ಥಿಕ ತಜ್ಞ ಅಂತ ಕರಿಬಹುದು. ಈಗ ನಾವು ಹೆಂಗೆ ನಮ್ಮ ರಾಷ್ಟ್ರದಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನ ನಾವು ಏನು ಆರ್ಥಿಕ ತಜ್ಞ ಅಂತ ಕರೆದಿದ್ವಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಅವರು ಕರ್ನಾಟಕದ ಒಳ್ಳೆ ಆರ್ಥಿಕ ತಜ್ಞರು. ಅದ್ರ ಜೊತೆನಲ್ಲಿ ಹೇಳ್ತೀನಿ ಸರ್, ಏನಕ್ಕೆ ಹೈಕಮಾಂಡ್ ಕಾಂಗ್ರೆಸ್ ಸಿದ್ದರಾಮಯ್ಯನ ಕಂಡ್ರೆ ಎದುರುಕೊಳ್ತಾರೆ? ಈಸ್ ಕರಪ್ಟ್ಲೆಸ್. ಕರಪ್ಷನ್ ಇಲ್ಲ. ಅವರು ಕರಪ್ಷನ್ ಇಲ್ಲದೆ ಇರೋ ಕಾರಣಕ್ಕೆ ಅವರು ಎಲ್ಲಾ ನಾಯಕರು ಎದುರುಕೊಂಡ್ರೆ. ಮೋದಿ ಸಹ ಎಷ್ಟು ಹುಡುಕಿದ್ದಾರೆ ಇವ್ರ ಬಗ್ಗೆ, ಏನಾದ್ರು ಮಾಡಿ ಇವ್ರು ಒಳಗಡೆ ಸರ್, ನಾನು ಕಾಂಗ್ರೆಸ್ ಅಲ್ಲ ಆದ್ರೂ ಸಹ ಹೊಗಳ್ತಾ ಇರೋದೇನಕ್ಕೆ ಅಂದ್ರೆ ಇಸ್ ಕ್ಲೀನ್ ಇಮೇಜ್ ಇದೆಯಲ್ಲ, ಆ ಇಮೇಜ್ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಭ್ರಷ್ಟಾಚಾರ ಅನ್ನೋದು ಇವತ್ತಿನ ಕಾರಣದಲ್ಲಿ ಕಾಂಗ್ರೆಸ್ ಅವರು 50-60 ವರ್ಷದಲ್ಲಿ ಮಾಡದೇ ಇರೋ ಭ್ರಷ್ಟಾಚಾರ ಬಿಜೆಪಿ ಅವರು 10-12 ವರ್ಷದಲ್ಲಿ ರಾಷ್ಟ್ರನ ಗುಡಿಸಿ ಗುಂಡಾತ್ರ ಮಾಡಿದ್ದಾರೆ. ಎಲ್ಲಾ ಬೆಲೆ ಏರಿಕೆಗಳನ್ನ ಹೇರಿಕೆ ಮಾಡಿದ್ದಾರೆ. ಬರೀ ಡಾಕ್ಯುಮೆಂಟರಿ ವೈಸ್ ಇದೆ. ಬರ್ತೀನಿ ಸರ್. ವಿಜಯ್ ಕುಮಾರ್ ಸರ್, ಈಗ ಹೈಕಮಾಂಡ್ನವರು ಡೆಲ್ಲಿಗೆ ಕರೆಸ್ಕೊಂಡು ಮುಖಾಮುಖಿ ಕೂರಿಸ್ಕೊಂಡು ಚರ್ಚೆ ಮಾಡಬಹುದಾಗಿತ್ತಲ್ವಾ? ಇಲ್ಲೇ ಬೆಂಗಳೂರಿನಲ್ಲೇ ಯಾಕೆ ಇಬ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ಅಥವಾ ನೀವು ಒಟ್ಟಾಗಿರಿ ಅಂತೇಳಿ ತೋರಿಸ್ಕೊಳ್ಳಿ, ಈ ರೀತಿ ಸಂದೇಶ ಕೊಡ್ಬೋದಾಗಿತ್ತು ಅಂತ ಹೈಕಮಾಂಡ್ನವರು. ಈಗ ಒಂದು ವಿಷಯ ಏನಂದ್ರೆ, ನಿಮಗೆ ಗೊತ್ತಿದೆ ನಾಡದಿಂದ ಪಾರ್ಲಿಮೆಂಟ್ ಸೆಷನ್ ಇದೆ. ಕರೆಕ್ಟ್. ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಇದೆ.
ಸೊ ಇದೆಲ್ಲ ಇಟ್ಕೊಂಡು ಇವ್ರನ್ನ ಡೆಲ್ಲಿಲಿ ಕರ್ಸ್ಕೊಂಡು ಚರ್ಚೆ ಮಾಡೋದಕ್ಕೆ ಅವ್ರಿಗೆ ಸಮಯ ಇಲ್ಲ. Okay. ಮೊದಲೆತ್ಕೋತ. ಎರಡನೇದು ಅವ್ರ ಅಜೆಂಡಾ ಇರೋದು ಡೆಲ್ಲಿ ಒಳಗೆ SIR ಮೀಟಿಂಗ್ ಮಾಡ್ಬೇಕು ಅಂತಿದ್ದಾರೆ. SIR ಪ್ರೊಟೆಸ್ಟ್ ಮಾಡ್ಬೇಕು ಅಂತಿದ್ದಾರೆ. ಸಿಗ್ನೇಚರ್ ಕ್ಯಾಂಪೇನ್ ತೋರಿಸ್ಬೇಕು ಅಂತಿದ್ದಾರೆ. ಇಷ್ಟೆಲ್ಲ ಮಾಡೋವಾಗ ಇವ್ರದನ್ನ ಬಗೆಹರಿಸೋದಕ್ಕೆ ಅವ್ರಿಗೆ ಟೈಮ್ ಸಾಲಲ್ಲ. ಓಕೆ. ಅದರಿಂದ ಏನ್ ಮಾಡಿದ್ದಾರೆ, ಸದ್ಯಕ್ಕೆ ನೀವಿಬ್ರು ಕಾಂಪ್ರಮೈಸ್ ಮಾಡ್ಕೊಂಡು ಮಾತಾಡಿ, ಜನಕ್ಕೊಂದು ಸಂದೇಶ ಹೋಗ್ಲಿ, ನಿಮ್ಮಿಬ್ಬರಲ್ಲಿ ಏನು ಸಮಸ್ಯೆ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ರೀತಿಲಿ ಅವ್ರೊಂದು ಸಂದೇಶ ಕೊಟ್ಟಿದ್ದಾರೆ. ಇದು ತಪ್ಪಲ್ಲ, ಟೈಮ್ ಕನ್ಸ್ಯೂಮಿಂಗ್ ಫ್ಯಾಕ್ಟರ್ ಇದು. ಆದ್ರೂನು ಇವ್ರು ಮಾಡಬೇಕಾಗಿದ್ದು ಇಷ್ಟೊತ್ತಿಗಾಗ್ಲೇನೆ ಇವ್ರನ್ನ ಕರೆಸಿ ಒಂದು ಚರ್ಚೆ ಮಾಡಿ ಇದಕ್ಕೊಂದು ಇತ್ಯರ್ಥ ಹೇಳಬೇಕಾಗಿತ್ತು. ಇದನ್ನ ಹಿಂಗೆ ಬಿಡ್ತಾ ಇರೋದ್ರಿಂದ ಏನಾಗಿದೆ ಅಂದ್ರೆ, ನೋಡಿ ನಿಮ್ ಪಕ್ಕದಲ್ಲಿ ಕೂತಿದ್ದಾರೆ ಬಿಜೆಪಿಯವರು, ಅವ್ರಿಗೊಂದು ಅವಕಾಶ, JDS-ನವ್ರಿಗೊಂದು ಅವಕಾಶ, ಆಮ್ ಆದ್ಮಿ ಪಾರ್ಟಿಯವ್ರಿಗೂ ಒಂದು ಅವಕಾಶ. ಥ್ಯಾಂಕ್ ಯು ಸರ್. ಇದು ಒಳ್ಳೆ ಚರ್ಚೆಗೆ ಅವಕಾಶ, ಗ್ರಾಸ ಆಯ್ತಿದು ವಿಷಯ. ಇದನ್ನ ಒಂದು 125+ ವರ್ಷದ ಪಾರ್ಟಿ ಒಂದು ಚರ್ಚೆಗೆ ಇಷ್ಟೊಂದು ದಿವಸ ತಗೋತಾರೆ ಅಂತಂದ್ರೆ ಏನ್ ಸಂದೇಶ ಕೊಡುತ್ತೆ ಇದು? ಅಲ್ಲಿಗೆ ಇಂಟರ್ನಲ್ ಡೆಮಾಕ್ರಸಿಗೆ ಇಲ್ಲೇನು ಬೆಲೆ ಇಲ್ಲ. ಕರೆಕ್ಟ್. ಇಂಟರ್ನಲ್ ಡೆಮಾಕ್ರಸಿಗೆ ಇಲ್ಲೇನು ವ್ಯಾಲ್ಯೂ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ತೀರ್ಮಾನ ಆಗೋದು ಅಂತ ಒಂದು ಸಂದೇಶ ಬರೋದು. ಇವ್ರು ಮಾಡ್ತಾ ಇರೋದು ಏನಂತಂದ್ರೆ ಟೈಮ್ ಕನ್ಸ್ಯೂಮಿಂಗ್. ಏನಾದ್ರೂ ಮಾಡಿ ಮುಂದಕ್ಕೆ ತಳ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಇವ್ರ ಮನಸ್ಸಲ್ಲಿ ಏನಾರ ಚೇಂಜಸ್ ಬರ್ಬೋದು ಅನ್ನೋ ಉದ್ದೇಶ ಇರ್ಬೋದು ಅಂತ ನನ್ನ ಅಭಿಪ್ರಾಯ.